ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣ ನಮಗಿನ್ನೂ ಕೂಡ ಕಣ್ಣು ಮುಂದೆ ಹಾಕೇ ಇದೆ. ಹೋಗಿ ಹಾಸ್ಟೆಲ್ ಮೇಲೆ ಬೀಳುತ್ತೆ ಅಲ್ಲ ಆ ದೃಶ್ಯ. ಇದಕ್ಕೆ ಈಗ 1 ತಿಂಗಳು ಪೂರೈಕೆ ಆಗಿದೆ. 274 ಜನರ ಬಲಿಗೆ ಕಾರಣ ಏನು ಅನ್ನುವಂಥ ಪ್ರಶ್ನೆಗೆ ಉತ್ತರ ಈಗ ತನಿಖೆಯಲ್ಲಿ ಸಿಕ್ಕಿದೆ ಅಂತಿದ್ದಾರೆ. ಅದು ಪೂರ್ಣ ಪ್ರಮಾಣದಲ್ಲಿ ಅಲ್ಲ, ಇನ್ನೂ ತನಿಖೆ ಮುಂದುವರಿತಾ ಇದೆ. ಪೈಲಟ್ ತಪ್ಪ ಅಥವಾ ತಾಂತ್ರಿಕ ದೋಷ ಆಯ್ತಾ, ಇಂಜಿನ್ ವೈಫಲ್ಯ ಆಯ್ತಾ ಅಥವಾ ಇನ್ನಿತರ ಕಾರಣಗಳಿಂದ ಫ್ಲೈಟ್ ಕ್ರ್ಯಾಶ್ ಆಯ್ತಾ ಅನ್ನುವಂಥ ಪ್ರಶ್ನೆಗಳೇ ಎದ್ದಿದ್ವು. ಎಲ್ಲ ಪ್ರಶ್ನೆಗಳಿಗೆ ಅಂತಿಮವಾಗಿ ಉತ್ತರ ಈಗ ಸಿಕ್ಕಿದೆ. ಘನಘೋರ ದುರಂತದ ಬಗ್ಗೆ ವಿಮಾನ ಅಪಘಾತದ ತನಿಖಾ ಬ್ಯೂರೋ, AAIB ಅಂತ ಕರೀತಾರೆ, ತನ್ನ 15 ಪುಟಗಳ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆಯನ್ನ ಮಾಡಿದೆ. ಬ್ಲ್ಯಾಕ್ ಬಾಕ್ಸ್ ಸೇರಿದಂತೆ ಇತರೆ ಸಾಕ್ಷ್ಯಗಳ ಆಧಾರದ ಮೇಲೆ ವಿಮಾನ ದುರಂತಕ್ಕೆ ಕಾರಣ ಕಂಡುಕೊಳ್ಳಲಾಗಿದೆ. ಆದರೆ ಈ ವಿಮಾನ ಅಪಘಾತ ತನಿಖಾ ಬ್ಯೂರೋ ಏನಿದೆ, ಈ ವರದಿಯು ಪಕ್ಷಪಾತವಾಗಿ ಕೂಡಿದೆ ಅಂತ ಪೈಲಟ್ಸ್ ಅಸೋಸಿಯೇಷನ್ ಆಕ್ಷೇಪಿಸಿದೆ. ಸೊ ಈ ವರದಿಯ ಹೈಲೈಟ್ಸ್ ಏನು ಅನ್ನುವಂಥದ್ದನ್ನು ಫಸ್ಟ್ ನೋಡಿಬಿಡೋಣ. ನೋಡಿ, ಏನಿದೆ ಹಾಗಿದ್ದಾಗ ಈ ವರದಿಯಲ್ಲಿರುವಂಥದ್ದು ಅಂತಂದರೆ, ಟೇಕ್ ಆಫ್ ವೇಳೆ ಸಹ ಪೈಲಟ್ನಿಂದ ವಿಮಾನ ನಿಯಂತ್ರಣ ನಡೆಯುತ್ತೆ. ಸಾಮಾನ್ಯವಾಗಿ ಕೋ ಪೈಲಟ್ಗಳು ಆಪರೇಟರ್ನ ಮಾಡ್ಕೊಂಡು ಹೋಗ್ತಿರ್ತಾರೆ, ಪೈಲಟ್ಗಳಿರ್ತಾರೆ, ಕೋ ಪೈಲಟ್ ಅಂತ ಇಬ್ಬರು ಇದ್ದೇ ಇರ್ತಾರೆ ಒಳಗಡೆಗೆ. ಅದನ್ನು ನಿಯಂತ್ರಣ ಮಾಡ್ತಾ ಇದ್ದೀವಿ ಸಹ ಪೈಲಟ್ ಅಂತ ಹೇಳ್ತಾ ಇದ್ದಾರೆ ಈಗ ಸದ್ಯಕ್ಕೆ ಇವರ ರಿಪೋರ್ಟ್ ಪ್ರಕಾರ. ಬಟ್ ಇದಕ್ಕೆ ಆಬ್ಜೆಕ್ಷನ್ ಅನ್ನ ಎತ್ತಿದ್ದಾರೆ ಪೈಲಟ್ಸ್ ಅಸೋಸಿಯೇಷನ್ ಅವರು. ಏನು, ಮುಖ್ಯ ಪೈಲಟ್ ವಿಮಾನ ಮೇಲ್ವಿಚಾರಣೆಯನ್ನ ಮಾಡ್ತಾ ಇದ್ರು. ಓಕೆ, ಗರಿಷ್ಠ 180 ನಾಟ್ಸ್ ವೇಗದಲ್ಲಿದ್ದಂಥ ಏರ್ ಇಂಡಿಯಾ ವಿಮಾನ ಅದೇ ವೇಗದಲ್ಲೇ ಹೋಗಬೇಕಾಗತ್ತೆ. ತಕ್ಷಣ ಇಂಧನ ಸ್ವಿಚ್ಗಳು ಒಂದರ ನಂತರ ಆಫ್ ಆಗುತ್ತೆ. ಕಾರಣ ಇಂಜಿನ್ಗೆ ಫ್ಯೂಯಲ್ ಹೋಗೋದಿಲ್ಲ ಅಂಥೇಳಿ. ಸಿಂಪಲ್ ಆಗಿ ಹೇಳೋದಾದರೆ, ನಿಮ್ಮ ಬೈಕ್ನಲ್ಲಿ ಪೆಟ್ರೋಲ್ ಇಲ್ಲ, ಕರೆಕ್ಟಾಗಿ ಆ ಪೆಟ್ರೋಲ್ ಇಂಜಿನಿಗೆ ಸಪ್ಲೈ ಆಗ್ತಾ ಇಲ್ಲ ಅಂತಂದಾಗ ಏನಾಗುತ್ತೆ, ಕಡ್ಗಡ್ ಅಂತ ನಿಲ್ಲುತ್ತೆ. ಸೊ ಹೋಗಿರುವಂತಹ ಫ್ಲೈಟು ಮೇಲ್ಗಡೆಗೆ ಇಂಜಿನಿಗೆ ಅದು ಹೋಗಲೇ ಇಲ್ಲ ಫ್ಯೂಯಲ್ ಅಂತಂದಾಗ ಏನಾಗುತ್ತೆ, ತೈಲ ಸ್ಟಾಪ್ ಆಗುತ್ತೆ. ಹಾಗಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಪರಿಣಾಮ ಇಂಜಿನ್ಗಳಿಗೆ ಇಂಧನ ಪೂರೈಕೆ ಬಂದ್ ಆಗಿ ಹೋಗ್ಬಿಟ್ಟಿದೆ. ಇಂಜಿನ್ಗಳ ಕಾರ್ಯಕ್ಷಮತೆ ಕುಸಿದಿದ್ದರಿಂದ ಈ ದುರಂತ ಆಗಿದೆ ಅಂತ ರಿಪೋರ್ಟ್ನಲ್ಲಿ ಹೇಳ್ತಾ ಇದ್ದಾರೆ. ವಿಮಾನದ ಟೇಕ್ ಆಫ್ ವೇಳೆ ಹಕ್ಕಿ ಅಡ್ಡಿಯಾಗಿರೋದಕ್ಕೆ ಸಾಕ್ಷಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಹಳ ಹೇಳ್ತಾ ಇದ್ದಿದ್ದು, ಒಂದು ಇಂಜಿನ್ಗೆ ಎಲ್ಲಾದರೂ ಕೂಡ ಅದಕ್ಕೆ ವಿಮಾನ ಏನಾದರೂ ಹಕ್ಕಿ ಏನಾದರೂ ಡಿಕ್ಕಿ ಹೊಡೆದಿದ್ರೆ ಇನ್ನೊಂದು ಇಂಜಿನಲ್ಲಿ ಅದು ಹೋಗುತ್ತೆ, ಲ್ಯಾಂಡ್ ಆಗೋವರೆಗೂ ಅದನ್ನು ಬಳಕೆ ಮಾಡ್ಬೋದು ಅಂತೇಳಿ. ಬಟ್ ಸರ್ಪ್ರೈಸ್ ಏನಾಗ್ತಾ ಇತ್ತು ಅಂದರೆ, ಎರಡಕ್ಕೂ ಹೆಂಗೆ ಹಕ್ಕಿ ಹೊಡೆಯೋಕ್ಕೆ ಸಾಧ್ಯ ಅಂತ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಅಥವಾ ಏನಾದರೂ ಇದರಲ್ಲಿ ಬೇಕು ಅಂತಲೇ ಸಮಸ್ಯೆಯನ್ನು ಉಂಟು ಮಾಡಿದ್ರಾ ಅಂತ ಹೇಳಿ ಆ ಡೀಟೇಲ್ಸ್ಗಳನ್ನು ಈ ರಿಪೋರ್ಟ್ನಲ್ಲಿ ಎಲ್ಲೂ ಕೂಡ ಹೇಳಿಲ್ಲ. ಇಂಜಿನ್ಗೆ ಯಾಕೆ ಅದು ವರ್ಕ್ ಆಗಲಿಲ್ಲ, ಹಾಗಿದಾಗ ಚೆಕ್ ಮಾಡಲಿಲ್ವಾ? ಪ್ರತಿಯೊಂದು ವಿಮಾನವೂ ಕೂಡ ಟೇಕ್ ಆಫ್ ಆಗಿ, ಅದು ಕೂಡ ಲಂಡನ್ಗೆ ಹೋಗುವಂಥ ವಿಮಾನ, ಅಷ್ಟು ದೂರ ಪ್ರಯಾಣವನ್ನು ಮಾಡಬೇಕು. ಅದರ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ ನಂತರನೇ ಫ್ಲೈಟನ್ನು ತಗೊಂಡು ಹೋಗ್ತಾರೆ. ಇದು ಯಾವುದು ಚೆಕ್ ಮಾಡಿರಲಿಲ್ವಾ? ಹಾಗಿದ್ದಾಗ ಪ್ರಶ್ನೆ ಬರುತ್ತೆ ಅಲ್ವಾ? ಅದಕ್ಕೆ ಉತ್ತರ ಏನು? ಹಾಗಿದ್ದಾಗ ಪೈಲಟ್ಗಳು ಏನು ಮಾತನಾಡಿದ್ರು, ಮೇಡೆ ಅಂತ ಹೇಳ್ತಾರಲ್ಲ, ಆ ಸಂದರ್ಭದಲ್ಲಿ ಒಳಗಡೆಗೆ ಏನಾಗಿತ್ತು ಕ್ಯಾಬಿನ್ ಕ್ರೂನಲ್ಲಿ ನೋಡೋಣ. ಇಂಜಿನ್ ಇಂಧನವನ್ನು ಯಾಕೆ ಆಫ್ ಮಾಡಿದ್ದೀರಿ? ಸಹ ಪೈಲಟ್ ಕುಂದರ್ಗೆ ಪ್ರಶ್ನಿಸಿರ್ತಾರೆ ಪೈಲಟ್ ಸುಮಿತ್ ಸಭರ್ವಾಲ್. ಸಹ ಪೈಲಟ್ಗೆ ಕೇಳೋದಿದು. ನಾನು ಏನೂ ಮಾಡಲಿಲ್ಲ ಅಂತ ಸಹ ಪೈಲಟ್ ಕುಂದರಲ್ಲಿ ಪ್ರತಿಕ್ರಿಯಿಸ್ತಾರೆ. ಇದು ಬ್ಲ್ಯಾಕ್ ಬಾಕ್ಸ್ನಲ್ಲಿ ಕ್ಯಾಬಿನ್ನ ಒಳಗಡೆಗೆ ಏನಲ್ಲಿ ಮಾತುಕತೆ ಆಗಿರುತ್ತೆ ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಅದರ ಆಧಾರದ ಮೇಲೆ ಇವೆಲ್ಲ ರಿಪೋರ್ಟ್ಗಳನ್ನು ಕೊಟ್ಟಿದ್ದಾರೆ. ಆಗ 2 ಇಂಜಿನ್ಗಳಿಗೆ ಇಂಧನ ಪೂರೈಕೆಯಾಗಿಲ್ಲ, ಇವರೇ ಆಫ್ ಮಾಡಿಬಿಟ್ಟಿದ್ದಾರೆ ಅಂತ ಪೈಲಟಿಗೆ ಅನಿಸ್ತಾ ಇತ್ತು. ಹಾಗಾಗಿ ಸಹ ಪೈಲಟ್ ಮತ್ತು ಪೈಲಟ್ ನಡುವೆ ಮಾತುಕತೆ ನಡೆದಿರೋದಿದು. ತಕ್ಷಣವೇ ವಿಮಾನದ ಸ್ವಯಂಚಾಲಿತ ವ್ಯವಸ್ಥೆಯನ್ನು ಸಕ್ರಿಯಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಒಂದು, ನಿಮ್ಮ ಗಾಡಿಗಳಿಗೆ ಆಟೋ ಮೋಡ್ ಮತ್ತು ಮ್ಯಾನ್ಯುವಲ್ ಅಂತ ಇರುತ್ತೆ. ಆಟೋ ಮೋಡ್ ಮತ್ತು ಮ್ಯಾನ್ಯುವಲ್ ಅಂತ ಹೇಳಿ ಏನೂ ವರ್ಕ್ ಆಗದೆ ಇದ್ದಾಗ ಆಟೋ ಮೋಡಿಗೆ ಹಾಕ್ತಾರೆ. ಸೊ ಆ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದಾರೆ ಸ್ವಯಂಚಾಲಿತ ವ್ಯವಸ್ಥೆಗೆ. ಬಟ್ ಯಾವುದು ವರ್ಕ್ ಆಗಿಲ್ಲ. ತುರ್ತು ಫ್ಯಾನ್ ಸಕ್ರಿಯಗೊಳಿಸಿದ್ರೂ ಕೂಡ ಯಾವ ಪ್ರಯೋಜನವೂ ಕೂಡ ಆಗಿಲ್ಲ. ಈ ಸಂಭಾಷಣೆ ನಡುವೆಯೇ ಪೈಲಟ್ನಿಂದ ಮೇಡೆ ಅಂತ ಘೋಷಣೆಯನ್ನು ಮಾಡ್ತಾರೆ. ಸೊ ಇದಾದ 32 ಸೆಕೆಂಡ್ಗಳಲ್ಲೇ ವಿಮಾನ ಪತನ ಆಗೋದು. ನಿಮಗೆ ಆ ದೃಶ್ಯ ಗೊತ್ತಿದೆ, ಕಣ್ಮುಂದೆ ಬರುತ್ತೆ ಆ ದೃಶ್ಯ. ವಿಮಾನಕ್ಕೆ ಇಂಧನ ತುಂಬಲು ಬಳಸಿದ ವಾಹನಗಳು, ಟ್ಯಾಂಕ್ಗಳ ಪರಿಶೀಲನೆ ಎಲ್ಲ ಮಾಡಿದ್ದಾರೆ. ಇಂಧನದ ಗುಣಮಟ್ಟದಲ್ಲೂ ಕೂಡ ಯಾವುದೇ ದೋಷ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಟೆಕ್ನಿಕಲಿ ಅದನ್ನು ಚೆಕ್ ಮಾಡಿದಂಥವ್ರು ಯಾರು, ಜವಾಬ್ದಾರಿ ಯಾರು, ಇವೆಲ್ಲವೂ ಬರುತ್ತೆ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ರು ಈ ವಿಚಾರದಲ್ಲಿ, ನಾನು ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೆ. ಈ ವಿಮಾನದಲ್ಲಿ ಪರಿಸ್ಥಿತಿ ಇದೆ, ಕೆಲವು ಸಂದರ್ಭಗಳಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಇದಕ್ಕೆ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದನ್ನು ಹಿಂದೆಯೂ ಕೂಡ ಅಮೆರಿಕಾವೂ ಕೂಡ ಹೇಳಿತ್ತಂತೆ. ಜೊತೆಗೆ ಇಲ್ಲಿ ಅದ್ರ ಬಗ್ಗೆ ಹೇಳಿದ್ರೋ ಇಲ್ವೋ. ಹಾಗಿದ್ದಾಗ ಅಮೆರಿಕ ಈ ವಿಚಾರದಲ್ಲಿ ಹೇಳಿದೆ ಅನ್ನೋದಾಗಿದ್ದರೆ, ನಾವು ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ ಯಾಕೆ ಇದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಆಮೇಲೆ ಹೊಸದಲ್ವಲ್ಲ, ಇದು ಹಳೆ ಇದೆ.
ಯಾಕೆ ಇದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ ನಾವು? ಏನಾಗಿದೆ ಅಂತಂದರೆ ಪ್ರಯಾಣಿಕರ ಜೊತೆಗೆ ಚೆಲ್ಲಾಟ ಆಡುವಂಥದ್ದು, ಅವ್ರ ಜೀವದ ಜೊತೆಗೆ ಚೆಲ್ಲಾಟ ಆಡುವಂಥ ಪರಿಸ್ಥಿತಿ. ಈಗ ಏನು ಮಾತನಾಡಿದ್ರು ಪ್ರಯೋಜನವಿಲ್ಲ ಬಿಡಿ. 274 ಜನ ಈಗ ಬರಲ್ಲ, ಹೋಗ್ಬಿಟ್ಟಿದ್ದಾರೆ ಅವರು. ಬಟ್ ಸರ್ಕಾರ ಇನ್ಮೇಲಾದರೂ ಕೂಡ ಈ ವಿಚಾರದಲ್ಲಿ ಗಂಭೀರತೆಯನ್ನು ತಗೊಳ್ಳಿ. ಯಾವ್ಯಾವುದೋ ಸುಮ್ಮನೆ ಸಮಸ್ಯೆಗಳಿದೆ ಅಂತಂದಾಗ ಅದ್ರ ಬಗ್ಗೆ ಪೂರ್ಣವಾಗಿ ಪರಿಶೀಲನೆಯನ್ನು ಮಾಡಿ ಅದನ್ನು ಬಳಕೆ ಮಾಡುವಂಥದ್ದನ್ನು ಮಾಡ್ಕೊಳ್ಳಿ. ಸುಮ್ಮನೆ ಮಾಡಬೇಕು ಅಂತೇಳಿ ಮಾಡಿ ಪರಿಸ್ಥಿತಿಗೆ ತಂದಿಡಬೇಡಿ. ಆ ಕುಟುಂಬಗಳ ಪರಿಸ್ಥಿತಿ 274 ಕುಟುಂಬಗಳದ್ದು ಸಂಕಟ ಆಗುತ್ತೀರಿ. ಭಾರತೀಯ ನಾಗರಿಕ ವೈಮಾನಿಕ ವಿಭಾಗ ನೀವು 3 ತಿಂಗಳೊಳಗೆ ಒಂದು ಪ್ರಿಲಿಮಿನರಿ ರಿಪೋರ್ಟ್ ಫೈಲ್ ಮಾಡಿ. ಈ ಪ್ರಾಥಮಿಕ ವರದಿಯಲ್ಲಿ ಏನಾಗಿದೆ ಅಂದ್ರೆ, ಈ ವಿಮಾನ ಟೇಕ್ ಆಫ್ ಆದ 32 ಸೆಕೆಂಡ್ಗಳಲ್ಲೇ ಅದರ ಫ್ಯೂಲ್ ಕಟ್ ಆಫ್ ಆಗಿದೆ. ಬೋಯಿಂಗ್ ನಲ್ಲಿ 2 ಎಂಜಿನ್ಗಳಿದಾವೆ, 2 ಫ್ಯೂಲ್ ಸ್ವಿಚ್ಗಳಿದಾವೆ. ಒಂದಿಷ್ಟು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆದ್ರೆ ಅವಶ್ಯಕವೇ ಹಿಂದೆ ಬರುವುದು ಅನುಮಾನನೂ ಇರುತ್ತೆ. ಈ ಒಂದು ತಾಂತ್ರಿಕತೆಯ ವೈಫಲ್ಯವ ಅಂತ. ಆಮೇಲೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡ್ ನಲ್ಲಿ 1-2 ಸೆಂಟೆನ್ಸ್ಗಳು ಹರಿದಾಡ್ತಿದ್ದೇವೆ. ಒಬ್ಬ ಪೈಲಟ್ ಹೇಳ್ತಾನೆ, ವೈ ಡಿಡ್ ಯು ಸ್ವಿಚ್ ಆಫ್? ಇನ್ನೊಬ್ಬ ಪೈಲಟ್ ಹೇಳ್ತಾನೆ, ಐ ಡಿಡ್ ನಾಟ್ ಸ್ವಿಚ್ ಆಫ್. ಅಂದ್ರೆ ಏನೋ ಒಂದು ಗೊಂದಲ ಇದೆ. ಎಷ್ಟೋ ಸಲ ಹೇಗಾಗುತ್ತೆ ಅಂತಂದ್ರೆ, ಎಲ್ಲ ಸರಿ ಇರುತ್ತೆ, ನೀವು ಮನೇಲೆಲ್ಲ ಕಾರ್ ಎಲ್ಲ ಚೆಕ್ ಮಾಡ್ಕೊಂಡು ಹೋಗ್ತಿರ್ತೀರ, ಹೋಗಿ 1-2 ಕಿಲೋಮೀಟರ್ ಅಷ್ಟೊತ್ತಿಗೆ ಕಾರ್ ಬಂದಾಗಿ ಬಿದ್ದುಬಿಡುತ್ತೆ, ಕಾರ್ ಬಂದಾಗ ನಿಂತ್ಬಿಡುತ್ತೆ. ಯಾಕೆ ಬಂದಾಯ್ತು ನಿಮಗೂ ಗೊತ್ತಿರೋದಿಲ್ಲ. ಬೈಕು ಅಷ್ಟೇ, ಬೈಕ್ ತೊಗೊಂಡು ಹೋಗ್ತಾ ಇರ್ತೀರ, ಎಲ್ಲ ಚೆನ್ನಾಗೇ ಇರುತ್ತೆ, ನಡು ಬಂದು ಬಿದ್ದುಬಿಡುತ್ತೆ. ಏನಾಗಿದೆ? ಹಿಂದೆ ಯಾರನ್ನಾದ್ರೂ ಕೂರಿಸ್ಕೊಂಡು ಅವ್ರು ಹೇಳ್ತಾರೆ, ಮೊದಲೇ ಚೆಕ್ ಮಾಡೋದಲ್ವಾ ಅಂಥೇಳಿ. ನಿಮಗೂ ಅನುಭವ ಆಗಿರುತ್ತೆ, ಮೊದಲೇ ಚೆಕ್ ಮಾಡ್ಕೋಬೇಕಿತ್ತು ತಾನೆ ಅಂಥೇಳಿ. ಅವನು ಹೇಳ್ತಾನೆ, ಎಲ್ಲ ಚೆಕ್ ಮಾಡ್ಕೊಂಡಿರ್ತೀನಿ ಅಂಥೇಳಿ. ಇಲ್ಲೂ ಹಾಗೆ ಎಲ್ಲ ಹೇಳಿ ಮುಗಿಸ್ಬಿಡ್ತಾರೆ. ಬಟ್ ಈಗ ಹೋಗಿದ್ದ ಜೀವ ಹೋಯ್ತು, ಏನೂ ಮಾಡೋಕ್ಕಾಗಲ್ಲ, ಬರೀ ಹೇಳಬೇಕಷ್ಟೆ. ಅದೇ ಸತ್ತ ಮೇಲೆ ಮರಣೋತ್ತರ ಪರೀಕ್ಷೆ ಮಾಡಿ ಹಿಂಗೆ ಆಯಿತು ಅಂತ ಹೇಳ್ತಾರಲ್ಲ, ಹಾಗೆ ಇದು ಕತೆ. ಇನ್ನು ವಾಪಸ್ ನಮ್ಮ ರಾಜ್ಯದಲ್ಲಿರುವಂಥ ಚಿನ್ನಸ್ವಾಮಿ ಕೇಸ್ ಇದೆಯಲ್ಲ, ಅದನ್ನು ಒಂದು ನೋಡಬೇಕಲ್ಲ. ಸೊ ಅಲ್ಲಿ RCB ವಿಜಯೋತ್ಸವ ಅದಂತೂ ಮುಗಿಸ್ಬಿಟ್ರು. 18 ವರ್ಷಗಳ ಆದ ನಂತರ ಒಂದು ಕಪ್ಪನ್ನು ಗೆದ್ದು ಒಂದು ಸಂಭ್ರಮ ಇತ್ತು, ಅದನ್ನೆಲ್ಲ ಸೇರ್ಕೊಂಡ್ಬಿಟ್ಟು ಹಾಳು ಮಾಡಿ ಇಟ್ಟುಬಿಟ್ರು. ಅದರಲ್ಲಿ ಪಾಪ 11 ಜನ ಸಾವನ್ನಪ್ಪೋ ರೀತಿಯಲ್ಲಿ ಮಾಡಿ ಇಟ್ಟುಬಿಟ್ರು. ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಖುನ್ನಾ ತನಿಖಾ ಆಯೋಗ ನಿನ್ನೆ ಸಿಎಂಗೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಿದರೆ. ಇವತ್ತು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಬೆಂಗಳೂರು DC ಜಗದೀಶ್ ಅವರು ವರದಿ ಸಲ್ಲಿಕೆ ಮಾಡಿದ್ದಾರೆ. ಎರಡೂ ತನಿಖೆಯಲ್ಲಿ ಏನೇನು ಅಂಶಗಳಿವೆ ಅನ್ನೋದನ್ನು ಕ್ವಿಕ್ ಆಗಿ ನೋಡ್ಬಿಡೋಣ. ಏನಿದೆ ಕುನ್ನಾ ಅವರ ವರದಿಯಲ್ಲಿ, ನ್ಯಾಯಮೂರ್ತಿ ಕುನ್ನಾ ಅವರ ವರದಿಯಲ್ಲಿ? RCB ವಿಜಯೋತ್ಸವ ಕಾರ್ಯಕ್ರಮ ನಡೆಸೋದು ಅಸಾಧ್ಯ ಅಂತ ಗೊತ್ತಿತ್ತು. ಗೊತ್ತಿದ್ರೂ ಕೂಡ ಎಲ್ಲರೂ ಶಾಮೀಲಾಗಿ ಕಾರ್ಯಕ್ರಮವನ್ನು ನಡೆಸಿದ್ರು. ಗೊತ್ತಿದ್ರೂ ಕೂಡ ಎಲ್ಲರ ಕರ್ತವ್ಯ ಲೋಪ, ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇದೆ. ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯ ಸಮರ್ಪಕವಾಗಿರಲಿಲ್ಲ. ಕ್ರೀಡಾಂಗಣದ ಒಳಗೆ ಇದ್ದಿದ್ದು 79 ಪೊಲೀಸರು ಮಾತ್ರ, ಹೊರಗೆ ಪೊಲೀಸರು ಇರಲಿಲ್ಲ, ಆಂಬ್ಯುಲೆನ್ಸ್ ಇರಲಿಲ್ಲ. 3:25ಕ್ಕೆ ಸ್ಟೇಡಿಯಂ ಬಳಿ ಕಾಲ್ತುಳಿತ ಸಂಭವಿಸುತ್ತೆ. ಸಂಜೆ 5:30ರವರೆಗೆ ಪೊಲೀಸ್ ಕಮಿಷನರ್ಗೆ ಮಾಹಿತಿಯಲ್ಲಿ ಇರಲೇ ಇಲ್ಲ. ಇನ್ನು ಮ್ಯಾಜಿಸ್ಟ್ರೇಟ್ ತನಿಖೆಯಲ್ಲಿ ಏನಿದೆ ವರದಿಯಲ್ಲಿ, ಅದ್ರ ಕ್ವಿಕ್ ಆಗಿ ನೋಡ್ಬಿಡೋಣ. ಚಿನ್ನಸ್ವಾಮಿ ಕಾಲ್ತುಳಿತ ದುರಂತಕ್ಕೆ 4 ಸಂಸ್ಥೆಗಳು ಕಾರಣ ಅಂತ ಅವ್ರು ಹೇಳ್ತಾರೆ. ಒಂದು, ಮೊದಲನೇ ಆರೋಪಿ RCB, ಎರಡನೇ ಆರೋಪಿ DNA, ಮೂರನೇ ಆರೋಪಿ KSCA, ನಾಲ್ಕನೇ ಆರೋಪಿ ಪೊಲೀಸರು ಅಂತ ಹೇಳಿದ್ದಾರೆ. ನಂಗೆ ವೆರಿ ಸರ್ಪ್ರೈಸಿಂಗ್ ಈ ತನಿಖೆ ವಿಚಾರದಲ್ಲಿ ಬಹಳ ಕೋಪ ಕೂಡ ಬರ್ತಾ ಇದೆ ನಂಗೆ. ಇದರಲ್ಲಿ ವಿಜಯೋತ್ಸವಕ್ಕೆ RCB ಪೊಲೀಸರ ಅನುಮತಿ ಪಡೆದಿರಲಿಲ್ವಂತೆ. ಫ್ರೀ ಪಾಸ್ ಅಂತ ಘೋಷಿಸಿದ್ದು RCB ಅವ್ರದೇ ದೊಡ್ಡ ತಪ್ಪಂತೆ. RCBಯ ತರಾತುರಿ ನಿರ್ಧಾರದಿಂದ ಘೋರ ದುರಂತ ಆಗೋಗ್ಬಿಟ್ಟಿದೆ. ಕರ್ತವ್ಯ ಲೋಪ ಎಸಗಿದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಇಲಾಖಾ ತನಿಖೆಗೆ ಶಿಫಾರಸನ್ನು ಮಾಡ್ತಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿದ್ದು ಸರಿಯಲ್ಲ. 1650 ಪೊಲೀಸ್ ಅಧಿಕಾರಿಗಳು ಭದ್ರತೆಗೆ ನಿಯೋಜನೆಯಾಗಿದ್ದು ಸುಳ್ಳು. 800ಕ್ಕಿಂತ ಕಡಿಮೆ ಜನ ಭದ್ರತೆಗೆ ನಿಯೋಜನೆಯಾಗಿದ್ದರು. ಸಂಜೆ 5:30ರ ಬಳಿಕ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. 5:30ಕ್ಕೆ ವಿಧಾನಸೌಧ ಬಳಿಯ ಕಾರ್ಯಕ್ರಮ ಮುಗಿದಿದೆ. ವಿಧಾನಸೌಧ ಬಳಿ ಇದ್ದ ಜನ ಸ್ಟೇಡಿಯಂ ಬಳಿ ಬಂದಿಲ್ಲ ಅಂತ ಈ ರಿಪೋರ್ಟನ್ನು ಕೊಟ್ಟಿದ್ದಾರೆ. ನೋಡಿ, ವೆರಿ ಸ್ಯಾಡ್ ಅನ್ನಿಸ್ತಾ ಇದೆ ಎರಡೂ ರಿಪೋರ್ಟ್ಗಳಲ್ಲಿ. ಹಾಗಿದ್ದಾಗ ಈ ಸರ್ಕಾರಕ್ಕೆ ಯಾವ ಜವಾಬ್ದಾರಿನೂ ಕೂಡ ಇಲ್ವಾ ಈ ವಿಚಾರದಲ್ಲಿ ಅಂತ ನನಗೆ. ಯಾಕೆ ಅಂತಂದ್ರೆ, ಒಂದು ವಿಧಾನಸೌಧದಲ್ಲಿ ಕಾರ್ಯಕ್ರಮವನ್ನು ಮಾಡ್ತೀರಾ, ಅಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು, ಅವರ ಮಕ್ಕಳು, ಅವರ ಮೊಮ್ಮಕ್ಕಳು, ಅವರ ಸಂಬಂಧಿಕರು, ಅಳಿಯ, ಸೊಸೆ, ಅಜ್ಜ, ಅಜ್ಜಿ, ಯಾರು ಬೇಕಾದ್ರೆ ಎಲ್ಲರನ್ನೂ ಕರ್ಕೊಂಡು ಬಂದಿದ್ರಿ. ನಿಮ್ಮನ್ನು ರಕ್ಷಣೆ ಮಾಡೋಕ್ಕೆ ಪೊಲೀಸರು ನಿಯೋಜನೆ ಮಾಡ್ಕೊಂಡಿದ್ರಿ. ಯಾಕಂದ್ರೆ ಅಲ್ಲಿ ಕ್ರೀಡಾಪಟುಗಳು ಬರ್ತಾ ಇದ್ರು, ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಪೊಲೀಸರು ಕಾಣಿಸ್ತಾ ಇದ್ರು ನಮಗೆ ಸ್ಪಷ್ಟವಾಗಿ. ನೀವು ಯಾರು ಇದರಲ್ಲಿ ಹೊಣೆ ಅಲ್ವಂತೆ, ಅವ್ರು ಹೊಣೆ ಅಂತೆ. ಅನಮರ್ಯಾದೆ ಬೇಡವಾ ನಿಮಗೆಲ್ಲ? ನಿಮ್ಮ ಜವಾಬ್ದಾರಿನೇ ಏನೂ ಇಲ್ವಾ? ಆಗಿದ್ದಾಗ ಎಷ್ಟು ಚೆನ್ನಾಗಿ ಮೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನನಗೇನು ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರ ಕೈ ತೊಳ್ಕೊಂಡಿದೆ ನೋಡಿ ಎರಡು ತನಿಖೆ ವಿಚಾರದಲ್ಲಿ. ಒಂದಿಷ್ಟು ಏನು ಅನಿಸ್ಲಿಲ್ವಾ ನಿಮಗೆ? ನಿಮ್ಮ ಮಕ್ಕಳನ್ನ ಖುಷಿಪಡಿಸೋಕೆ, ನಿಮ್ಮ ಮೊಮ್ಮಕ್ಕಳನ್ನ ಖುಷಿಪಡಿಸ್ಕೊಳ್ಳೋಕೆ, ನಿಮ್ಮ ಸಂಬಂಧಿಕರನ್ನ ಖುಷಿಪಡಿಸೋಕೆ ವಿಧಾನಸೌಧ ಮುಂದೆ ಸ್ಟೇಜನ್ನು ಹಾಕ್ಕೊಂಡು ಅವರೆಲ್ಲ ಕರೆಸಿ ಜನನೆಲ್ಲ ಅಲ್ಲಿಗೆ ತುಂಬಿಕೊಂಡ್ಬಿಟ್ಟು ಮಾಡಬಾರದೆಲ್ಲ ಮಾಡಿ ಸ್ಟೇಡಿಯಂ ಹತ್ರ ಪೊಲೀಸರನ್ನು ಹಾಕಲಾರ್ದೇನೆ ನಿಮ್ಮ ಬಂದೋಬಸ್ತಿಗೆ ಹಾಕ್ಕೊಂಡು, ನಿಮ್ಮ ಮಕ್ಕಳಿಗೆ ಬಂದೋಬಸ್ತಿಗೆ ಹಾಕ್ಕೊಂಡು
ಏನು ಅನ್ಸಲ್ವೇನ್ರಿ ಸರ್ಕಾರಕ್ಕೆ? 11 ಸಾವಾಗಿದ್ರು ಕೂಡ ಒಂದು ಜವಾಬ್ದಾರಿ ಹೊತ್ಕೊಳ್ಳೋಕ್ಕಾಗ್ಲಿಲ್ವಾ ನಿಮಗೆ? ಇನ್ನೊಬ್ಬರು ಬೆರಳು ಮಾಡ್ಕೊಂಡು ಕೂತ್ಕೊಳ್ತಿರಲ್ಲ. ಅವ್ರದ್ದು ಇರ್ಬೋದು, ಫ್ರೀ ಟಿಕೆಟ್ ಕೊಟ್ಟಿರ್ಬೋದು. ವಿಧಾನಸೌಧ ಮುಂದೆ ಯಾರು ಕಾರ್ಯಕ್ರಮ ಮಾಡಿ ಅಂದಿದ್ರಿ ನಿಮಗೆ? ನಿಮ್ಮ ಜವಾಬ್ದಾರಿ ಎಲ್ಲೂ ಇಲ್ವಾ ಇದರಲ್ಲಿ? ನಿಮ್ಮ ಹೊಣೆಗೇಡು ಎಲ್ಲೂ ಇಲ್ವಾ ಇಲ್ಲಿ? ಎಷ್ಟು ಚೆನ್ನಾಗಿ ಯಾಮಾರಿಸ್ತೀರಿ ಜನರನ್ನ. ಡೋಂಟ್ ಯು ಥಿಂಕ್ ನಿಮ್ಗೇನು ಅನ್ಸಲ್ವಾ? ಒಂದು ಸಲ ಬೇಜಾರಾಗೋಗ್ಬಿಡುತ್ತೆ ನನಗಿಂಥವ್ರನ್ನೆಲ್ಲ. ಇವ್ರನ್ನ ನಂಬ್ಕೊಂಡು ಕ್ರೀಡಾಪಟುಗಳು ಬಂದ್ರಲ್ಲ, ಅವ್ರದ್ದೇ ತಪ್ಪಿತ್ತು. ಬರಬಾರ್ದಾಗಿತ್ತು. ನಿಮ್ಮ ಪಾಡಿಗೆ ನೀವು ಸೆಲೆಬ್ರೇಷನ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಹೋಗಬೇಕಾಗಿತ್ತು. ನಾವು 18 ವರ್ಷ ಆದಮೇಲೂ ಕಪ್ ತಗೊಳ್ಳುವಂಥದ್ದು ಯೋಗ್ಯತೆ ಇಲ್ಲ ನಮಗೆ. ಅದನ್ನು ಸಂಭ್ರಮ ಮಾಡೋದಿರಲಿ. ಅದು ಹಣೆ ಬರ. ಇವ್ರು ಮಾಡಿರುವಂಥ ಎಡವಟ್ಟಿಗೆ 11 ಜನ ಸಾವನ್ನಪ್ಪಿದ್ರು. ಅವ್ರ ಪರಿಸ್ಥಿತಿ ಏನಾಯಿತು, ಅವ್ರಿಗೆ ಪರಿಹಾರ ಸಿಕ್ತೋ ಇಲ್ಲೋ ಯಾವನಿಗೆ ಗೊತ್ತು. ಇವ್ರು ಮಾಡಿರೋ ಆಟಕ್ಕೀಗ ಅವ್ರನ್ನೆಲ್ಲ ಹೊಣೆಗ ಅಂತೆ, ಇವ್ರದ್ದೇನು ತಪ್ಪಿಲ್ಲ ಅಂತೆ. ಏನು ಮಾಡೋದು? ಪಿನ್ಕ ಹಾಕೊಂಡು ನೆಕ್ಕೋಬೇಕಿದೆ ತನಿಖೆ ರಿಪೋರ್ಟನ್ನು. ಓಕೆ, ಇನ್ನು ವಾಪಸ್ ಬರೋಣ. ಟ್ಯಾಕ್ಸ್ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಈಗ ಹಿಡಿಕಾರ್ತಾ ಇದ್ದಾರೆ. ಯಾರು ಕಿಡಿಕಾರ್ತಾ ಇದ್ದಾರೆ? ಬರೋಣ. ಬೆಂಗಳೂರಿನಲ್ಲಿ ಸಣ್ಣ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ GST ಟ್ಯಾಕ್ಸ್ ಅನ್ನು ಶಾಕ್ ಕೊಟ್ಟಿದೆ. 40 ಲಕ್ಷ, 60 ಲಕ್ಷ, 1 ಕೋಟಿಯವರೆಗೂ ಕೂಡ ದಂಡ ಹಾಕಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ಗೆ ವ್ಯಾಪಾರಸ್ಥರಿಗೆ ಕಂಗಾಲಾಗಿದ್ದಾರೆ. ತರಕಾರಿ ಹಣ್ಣು ಮಾರುವಂತ ನನಗೆ 1,30,00,000 ಟ್ಯಾಕ್ಸ್ ಎಲ್ಲ ಕಟ್ಟಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ನಾನೇನು ಬದುಕಬೇಕಾ ಅಥವಾ ಬೇಡವಾ ಅಂತ ಪಾಪ ವೀರ್ ಮಾಧು ಅನ್ನೋರು ಯಾರೋ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ನಮ್ಮ ಕಿಡ್ನಿ ಮಾರಿ ಅಂಗಡಿ ಅಡ ಇಟ್ಟರು ಕೂಡ ಈ ದಂಡ ಕಟ್ಟೋಕ್ಕಾಗಲ್ಲ ರೀ, ಸಣ್ಣ ಪುಟ್ಟ ವ್ಯಾಪಾರಿಗಳು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂತ ಕೆಲವರು ಅಳಲು ತೋಡ್ಕೊಂಡಿದ್ದಾರೆ. ಆದರೆ ವಾಣಿಜ್ಯ ತೆರಿಗೆಗಳ ಅಪರ ಆಯುಕ್ತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಾರಾಟ ಮಾಡಿದ ಸರಕುಗಳಿಗೆ ಟ್ಯಾಕ್ಸ್ ಕಡ್ಡಾಯ. ವಾರ್ಷಿಕ 40 ಲಕ್ಷ ವಹಿವಾಟು ಮೀರಿದರೆ GST ಇದೆ ಅಂದಿದ್ದಾರೆ. ಇನ್ನು GSTಯಿಂದ ದೇಶದ ಸಾಹುಕಾರರಿಗೆ ಅನುಕೂಲ ಆಗಿದೆ, ರೈತರು, ಬಡವರು, ಮಧ್ಯಮ ವರ್ಗಕ್ಕೆ ಅನುಕೂಲ ಆಗಿಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಸಂತೋಷ್ ಲಾಡ್ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. 30 ಲಕ್ಷ ಚಮತಿ ಕಟ್ಟಿ ಅಂತ ಹೇಳಿದ್ರೆ ನಾವೆಲ್ಲ ಹೋಗೋಣ? ಜೀವನ ಮಾಡ್ಬೇಕಾ ಮಾಡಬಾರ್ದಾ? ನಾವು ಮುಖ್ಯಮಂತ್ರಿ ಸರ್ಗೆ ನಾ ಕೇಳೋದು, ಇದು ನಾವು ಸಣ್ಣ ಪುಟ್ಟ ವ್ಯಾಪಾರಿಗಳು ಬದುಕಬೇಕು ಅಂತ ಬಂದಿದ್ದೀವಿ ಸಾಕು. ಆ 1 ರೂಪಾಯಿ 2 ರೂಪಾಯಿನೂ ಉಳಿಸೋದಕ್ಕೂ ಆಗ್ತಲ್ಲ ಇಲ್ಲಿ ಬಂದು ಜೀವನ ಮಾಡೋದಕ್ಕೆ. ಇವಾಗ ಅದರಲ್ಲಿ ಕೋಟಿ ಗಟ್ಟಲೆ ಟ್ಯಾಕ್ಸ್ ಕಟ್ಟಿ ಅಂದ್ರೆ ಎಲ್ಲಿಂದ ಕಟ್ಟೋಣ ನಾವು? ಇವಾಗ ಹುಡಿಕೊಂಡ್ರೆ 5-10 ಸಾವಿರ ಹುಡ್ಕೋದಿ ನಾವು ಕಷ್ಟ ಆಗೋದೆ. ಏನೋ ಪ್ರಾಬ್ಲಮ್ ಬಂತು ಅಂದ್ರೆ ಲಕ್ಷಾಂತರ ಟರ್ನ್ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ಇದೆಲ್ಲ ಹೆಂಗ್ ಮಾಡ್ತಾರೆ ನಂಗಂತೂ ಗೊತ್ತಾಗ್ತಲ್ಲ ಮೇಡಮ್. ಫ್ರೂಟ್ಸ್ ವೆಜಿಟೇಬಲ್ 0 ಟ್ಯಾಕ್ಸ್ ಅಂತ ಹೇಳ್ತಾರೆ. ನನಗೆ ಇಷ್ಟೊಂದು ಟ್ಯಾಕ್ಸ್ ಕಟ್ಟು ಅಂತ ಹೇಳಿದ್ರೆ ಎಲ್ಲಿಂದ ತಂದು ಕಟ್ಟೋಣ ನಾವು? ಈ GST ಕಟ್ಟತಕ್ಕಂಥದ್ದು ಪ್ರತಿಯೊಂದು ಗೂಡ್ಸ್ ಮೇಲಿದೆ. ಹಾಲು, ಮೊಸರು, ಅರಿಶಿನ ಪುಡಿ, ಹಸಿರು ಬಳೆ, ನೀವು ಸುಡುಗಾಡಿಗೆ ಹೋಗಿ ತೆಂಗಿನಕಾಯಿ ಹೊಡೆಗೂ GST ಇದೆ. ಈ GST ಕಟ್ಟಿದ್ರಿಂದ ಸೌಕರ್ಯಗಳಿಗೆ ಅನುಕೂಲ ಆಗಿದೆ. ಯಾವ ರೈತರಿಗೆ, ಬಡವರಿಗೆ, ಸಣ್ಣ ಮಧ್ಯಮದಾರರಿಗೆ ಯಾರಿಗೆ ಆಗಿಲ್ಲ. ಮಂತ್ರಿಗಳೇ, GST ಕೌನ್ಸಿಲ್ ಸಭೆ ನಡೆಯುವಂತ ಸಂದರ್ಭದಲ್ಲಿ ಯಾರು ಹೋಗ್ತೀರಾ ರಾಜ್ಯ ಸರ್ಕಾರದ ಪರವಾಗಿ? ಕಾಂಗ್ರೆಸ್ ಇರುವಂತ ಅಧಿಕಾರದಲ್ಲಿರುವಂತ ಸರ್ಕಾರಗಳಲ್ಲಿ ಯಾರೆಲ್ಲ ಹೋಗಿ ಎಷ್ಟು ಅಬ್ಜೆಕ್ಷನ್ ಅನ್ನು ತೆಗೆದು ಯಾವ ವಿಚಾರದಲ್ಲಿ ನಿಮ್ಮ ಆಕ್ರೋಶವನ್ನು ಹೊರ ಹಾಕಿದ್ದೀರಾ? ಬೇರೆ ಸಂದರ್ಭದಲ್ಲಿ ಕೈ ಕಪ್ಪು ಬಟ್ಟಿಯನ್ನು ತೋರಿಸ್ಕೊಂಡ್ಬಿಟ್ಟು ನಾವು ಪಾರ್ಲಿಮೆಂಟಿಂದ ಆಚೆ ಬಂದ್ಬಿಟ್ಟು ಧಿಕ್ಕಾರ ಧಿಕ್ಕಾರ ಅಂತ ಕೂಗ್ತಿರಲ್ಲ, ಅದೇ ರೀತಿಯಲ್ಲಿ GST ಕೌನ್ಸಿಲ್ ಅಲ್ಲಿ ನಡೆಯುವಂತ ಸಭೆಗಳಲ್ಲಿ ಮಂತ್ರಿಗಳು ಹೋಗ್ಬೇಕಾಗಿತ್ತಲ್ವಾ? ಮುಖ್ಯಮಂತ್ರಿಗಳು ಹೋಗ್ತಾರೆ, ಅದಕ್ಕೆ ಹೋಗಬೇಕು. ಹೋಗಲ್ಲ, ಮಂತ್ರಿಗಳನ್ನು ಕಳಿಸ್ಕೊಡ್ತಾರೆ. ಎಷ್ಟು ಇದಕ್ಕೆ ಧಿಕ್ಕಾರ ಹಾಕಿ ಆಚೆ ಬಂದಿದ್ದೀರಾ ಹೇಳಿ ಮಾನ್ಯ ಮಂತ್ರಿಗಳೇ, ಹೇಳಿ ನೋಡೋಣ. GSTಯಲ್ಲಿ ಅವ್ರು ಮಾಡಿರುವಂಥ ಎಡವಟ್ಟು ಒಂದು ಕಡೆಗೆ, ಅವ್ರು ತಂದಿರುವಂಥ ವಿಚಾರಗಳು, ಸ್ಲ್ಯಾಬ್ಗಳನ್ನು ಸರಿಯಾಗಿ ಹಾಕದೇ ಇರುವಂಥದ್ದು ಹೇಗೇಗೋ ಮಾಡಿ ಇಟ್ಬಿಟ್ಟಿದ್ದಾರೆ. ಅದನ್ನು ವಿರೋಧ ಮಾಡಬೇಕಾಗಿರುವಂಥವ್ರು ನೀವು ಅಲ್ಲಿ ವಿರೋಧ ಮಾಡಲಾರ್ದೇನೆ ಇಲ್ಲಿ ಬಂದುಬಿಟ್ಟು ಅದಾಯಿತು ಇದಾಯಿತು, ಬಡವರಿಗೆ ಅದಾಯಿತು ಇದಾಯಿತು. ಯಾರು ಕೇಳ್ತಾರೆ? ಯಾರಿಗೆ ಹೇಳ್ತಾ ಇದ್ದೀರಾ ನೀವು? ಜವಾಬ್ದಾರಿಗಳನ್ನು ತೋರಿಸಬೇಕಾಗಿರೋದು ಅಲ್ಲಿ GST ಕೌನ್ಸಿಲ್ ಅಲ್ಲಿ. ಅಷ್ಟೊಂದು ನಿಮಗೆಲ್ಲ ಇರೋದಾದ್ರೆ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ ಇರುವಂಥ GSTನ ತೆಗೆಸಾಕ್ಸಿ, ರಾಜ್ಯ ಸರ್ಕಾರಗಳು ವಿರೋಧ ಮಾಡಿ ನೋಡೋಣ. ಅಲ್ಲಿ ಏನು ಹೇಳಲ್ಲ ನೀವು, ಇಲ್ಲಿ ಬಂದು ಸುಮ್ಮನೆ ಹೇಳ್ತಾ ಇರ್ತೀರ ಪುಂಗಿ ಉದ್ದಂಗೆ. ಅಲ್ಲಿ ಹೇಳಬೇಕು. ನೋಡೋಣ, ಒಬ್ಬರಾದರೂ ಹೇಳಿರೋದನ್ನು ತೋರಿಸಿ ನನಗೆ, ವಿರೋಧ ಮಾಡಿದ್ದೀವಿ ಅಂತ ಹೇಳಿ. ಚೆನ್ನಾಗಿದೆ, ಅಲ್ಲಿ ಹೇಳಿಬಿಟ್ಟು ಬರೋದೆಲ್ಲ ಆದಾಯ ಬರ್ತಾ ಇದೆ, ಅದಕ್ಕೆ ಆರಾಮಾಗಿದೆ. ಇಲ್ಲಿ ಮಾತ್ರ ಮುಂದೆ ಜನರಿಗೆ ಒಂಚೂರು ಹಾಗೆ ಹೇಳ್ಕೊಂಡು ಓಡಾಡೋಣ ಅಂತ ಹೇಳಿ. ಕಮಾನ್, ರಾಜ್ಯದಲ್ಲಿ ಹಾಕಿರುವಂಥ ಟ್ಯಾಕ್ಸ್ ಬಗ್ಗೆ ಹೇಳಿ ನೋಡೋಣ. ಜನ ಬಾಯ್ ಬಡ್ಕೊಳ್ತಾ ಇದ್ದಾರೆ. ಒಂದು ಸೈಟ್ ತೊಗೊಳಕ್ಕಾಗ್ತಿಲ್ಲ, ಅಷ್ಟೊಂದು ಏರಿಸಿಟ್ಟಿದ್ದೀರಾ. ಮನೆ ಕಟ್ಟಬೇಕು ಅಂತಂದ್ರೆ ಕರೆಂಟ್ ಪವರ್ ಕೊಡ್ತಾ ಇಲ್ಲ, ಒದ್ದಾಡ್ತಾ ಇದ್ದಾರೆ ಜನ. ಕಟ್ಟಿರುವಂಥ ಮನೆಗಳಿಗೆ ಪರ್ಮನೆಂಟ್ ಆಗಿ ಮೀಟರ್ಗಳು ಸಿಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾರೆ ಜನ. ಟೆಂಪ್ರವರಿ ಮೀಟರ್ಗಳಿಲ್ಲ. ಯಾವ್ಯಾವ್ದು ಬೆಲೆ ಏರಿಕೆ ಮಾಡಿದ್ದೀರಾ ಮಾನ್ಯ ಮಂತ್ರಿಗಳೇ? ಮಾತನಾಡಿ ನೋಡೋಣ. ರಾಜ್ಯದಲ್ಲಿ ಚೆನ್ನಾಗಿದೆ ನಿಮ್ಗೆ, ನೀವು ಮಾಡೋದೆಲ್ಲ ಸರಿಯಾಗಿರುತ್ತೆ. ಅವ್ರಿಗೆ ಮಾತ್ರ ಬೆರಳು ಮಾಡ್ಕೊಂಡು ತೋರಿಸ್ತಾ ಇರೋದು. ಅವ್ರಿಗಂತೂ ಹೇಳೋರು ಕೇಳೋರು ಇಲ್ದಂಗೆ ಆಗ್ಬಿಟ್ಟಿದೆ. ಅವ್ರು ಇಷ್ಟ ಬಂದಂಗೆ ನಡೀತಾ ಇದ್ದಾರೆ. ಅದನ್ನು ವಿರೋಧ ಮಾಡಬೇಕಾಗಿರುವಂಥವ್ರು ನೀವು ಇಲ್ಲೇ ಎಲ್ಲ ಏರಿಕೆ ಮಾಡಿಬಿಟ್ಟು ಅಲ್ಲಿ 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 ಅಂದ್ಬಿಟ್ರೆ ಚೆನ್ನಾಗಿದೆ ನಿಮ್ಮ ಆಟಗಳೆಲ್ಲ. ಏನು ಡ್ರಾಮಾ, ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಓಪನ್ ಮಾಡ್ಕೊಂಡು ಇಟ್ಕೋಬೇಕಾಗಿತ್ತೇನು?
ಇನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ಸಿಎಂ ಕುರ್ಚಿ ಇದಕ್ಕೇನು ಕಡಿಮೆ ಇಲ್ವಲ್ಲ. ಇದರ ಮಧ್ಯೆ ಸ್ವಾಮೀಜಿಗಳ ಮಧ್ಯಪ್ರವೇಶ. ನಿಮಗೆ ಯಾಕೆ ಬೇಕು ಸ್ವಾಮೀಜಿಗಳಿವೆಲ್ಲ? ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ರಂಭಾಪುರಿ ಶ್ರೀ, ನೊಣವಿನಕೆರೆ ಅಜ್ಜಯ್ಯ, ಈಶ್ವರಾನಂದ ಶ್ರೀಗಳು ಬ್ಯಾಟಿಂಗ್ ಎಲ್ಲ ಬೀಸಿದ್ರು. ಈಗ ಸಿದ್ದರಾಮಯ್ಯ ಪರವಾಗಿ ಕುರುಮ ಸಮುದಾಯದ ಈಶ್ವರಾನಂದಪುರಿ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಅವರು ಮಾತಾಡಿದರು. ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಆಗಿರಬೇಕು, ಬಹುಮತ ಇರೋ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು 5 ವರ್ಷ ಪೂರ್ಣ ಇರಬೇಕು ಅಂತ ಕಾನೂನು ಮಾಡಬೇಕು ಅಂತ ಅಂದಿದ್ದಾರೆ. ಹೌದಾ? ಓಹೋ. ಅಲ್ಲದೆ ಬಿಟ್ಟಿ ಭಾಗ್ಯ ಕೊಟ್ಟು ಜನರನ್ನ ಸೋಮಾರಿ ಮಾಡ್ತಾ ಇದ್ದಾರೆ ಅಂತ ರಂಭಾಪುರಿ ಶ್ರೀಗಳು ಏನು ಹೇಳಿಕೆ ಕೊಟ್ಟಿದ್ರಲ್ಲ, ಅದು ಸರಿಯಲ್ಲ ಅಂತಾನೂ ಈಶ್ವರಾನಂದಪುರಿ ಶ್ರೀಗಳು ಹೇಳಿಕೆ ಕೊಟ್ಟಿರೋದು. ಈ ಕಾರ್ಯಕ್ರಮದಲ್ಲಿ ಮಾತಾಡಿರುವಂಥ ಸಿಎಂ ಗ್ಯಾರಂಟಿ ಟೀಕಿಸಿರುವ ರಂಭಾಪುರಿ ಶ್ರೀಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅವ್ರ ಹೆಸರು ಹೇಳಲಾರದೇನೆ ಮಾತಾಡಿದ್ದಾರೆ. ದೇಶದಲ್ಲಿಯೇ ಪ್ರಾಮಾಣಿಕ ಸಿಎಂ ಸಿದ್ದರಾಮಯ್ಯ ಅಂತ ಸಚಿವ ಭೈರತಿ ಸುರೇಶ್ ಅವರು. ಸಿಎಂ ಎಲ್ಲದಕ್ಕೂ ಸ್ಪಷ್ಟನೆ ಕೊಟ್ಟಾಗಿದೆ ಅಂತ ಮಹದೇವಪ್ಪ ಅವರು. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಂತೂ ಶಿರ್ಡಿ ಸಾಯಿಬಾಬಾನಿಗೆ ವಿಶೇಷ ಪೂಜೆ ಸಲ್ಲಿಕೊಂಡು ಬಂದಿದ್ದಾರೆ. ಇದೆಲ್ಲದರ ನಡುವೆ ಅಕ್ಟೋಬರ್ನಲ್ಲಿ ಸಂಪುಟ ಪುನರಚನೆ ಆಗುತ್ತಂತೆ. ಈ ಬಾರಿ ನನಗೆ ಮಂತ್ರಿ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ ಕಾಂಗ್ರೆಸ್ನ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು ಹೇಳಿದ್ದಾರೆ. ಹೌದಾ? ಪಕ್ಕದಲ್ಲಿರೋರು ಬಿಡ್ತಾರಾ ನಿಮಗೆ? ಇಂಥ ಪ್ರಾಮಾಣಿಕ ಮುಖ್ಯಮಂತ್ರಿ ಆಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಎಲ್ಲ ಧರ್ಮಗಳನ್ನ ಪ್ರೀತಿ ಮಾಡಿ ಅವರನ್ನ ಮೇಲಕ್ಕೆತ್ತುವಂತಹ ಈ ನಾಡಿನಲ್ಲಿ ಯಾರಾದ್ರೂ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು. ಪ್ರಸಿದ್ಧ ಮಠಾಧೀಶರೊಬ್ಬರು ಮಾತನಾಡ್ತಾ ಇದ್ರು, ಸಿದ್ದರಾಮಯ್ಯನವರಿಗೆ ನೀವು ಅಹಿಂದ ಪರ ಕೆಲಸ ಮಾಡ್ತಾ ಇರುವಂತ, ಬಡವರ ಪರವಾಗಿ ಕೆಲಸ ಮಾಡ್ತಿರುವಂತ, ನೀವೇನು ಅದಕ್ಕೆ ಮನಸ್ಸು ಕೊಡೋದು ಬೇಡ, 5 ವರ್ಷ ಪೂರ್ಣಾವಧಿಗಿರುವಂತ ಒಂದು ಕಾನೂನು ಮಾಡ್ಬಿಟ್ರೆ ಒಳ್ಳೇದಾಗತ್ತೇನೋ ಹಾಗೆ ಅಂತೇಳಿ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದ್ರಿಂದ ಸೋಮಾರಿಗಳಾಗ್ಬಿಡ್ತಾರೆ. ಬಹಳ ಜನ ಅವ್ರಿಗೆ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಅಥವಾ ನಮ್ಮ ವೈರತ್ವಕ್ಕೆ ಹೋಗಿ ಮಾತಾಡ್ತಾರೆ ಏನೋ ಗೊತ್ತಿಲ್ಲ. ಒಬ್ಬ ಬಿಜೆಪಿ ಶಾಸಕ ನೀವು ಮುಖ್ಯಮಂತ್ರಿಯಾಗಿ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಬಂದು ಪುಕ್ಕಾಟೆ ಕೊಟ್ಟು ನಮಗೆ ಕೂಲಿಯವರು ಸಿಗ್ತಾ ಇಲ್ಲ ಅಂತ. ಈ ದೇಶದಲ್ಲಿ ಇವತ್ತು ಯಾರಾದರೂ ಅತ್ಯಂತ ಪ್ರಾಮಾಣಿಕ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನಮ್ಗೆ ಬಹಳ ಆಯ್ತಲ್ಲ. 5 ವರ್ಷ ಆದ್ಮೇಲೆ ದಟ್ ಇಸ್ ದಿ ಎಂಡ್ ಆಫ್ ಇಟ್. ನಂಬರ್ಗೆ ಕ್ರಾಂತಿ ಆಗುತ್ತೆ ಅಂತ ನಿಮ್ಮ ಪಕ್ಷದಲ್ಲಿ ಸಂಕ್ರಾಂತಿ ಅಂತೂ ನಡೀತದೆ. ಹನಿ ಗೂಡಿದ್ರೆ ಹಳ್ಳ ಆ ಥರ ಎಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಒಂದಂತೂ ಸ್ಪಷ್ಟವಾಗಿದೆ, ಅನ್ನಭಾಗ್ಯವನ್ನ ನೀವು ತಂದಿದ್ದಲ್ಲ. ನೀವು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ರಿ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ರು. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ ಫುಡ್ ಸೆಕ್ಯೂರಿಟಿ ಆಕ್ಟ್ನ ಅಡಿಯಲ್ಲಿ ತಗೊಂಡು ಬರ್ತಾರೆ. ಅದನ್ನ ಪ್ರತಿಯೊಬ್ಬರಿಗೂ ಕೂಡ BPL ಕಾರ್ಡ್ದಾರರಿಗೆ 5 kg ಅಕ್ಕಿ ವಿಚಾರದಲ್ಲಿ ತೊಗೊಂಡ್ಬರ್ತಾರೆ. ನೀವು ಆಗ ಇಲ್ಲಿ ಬಂದಾಗ 7 kgಗೆ ಅದನ್ನು ತರ್ತೀರಾ, 2 kg ಎಕ್ಸ್ಟ್ರಾ ಕೊಟ್ಟು ಅದಕ್ಕೆ ಹೆಸರು ಅನ್ನಭಾಗ್ಯ ಅಂತ ಇಟ್ಬಿಡ್ತೀರಾ. ಆ ಕ್ರೆಡಿಟನ್ನು ನೀವು ತಗೊಂಡಿರೋದು. ಆಮೇಲೆ ಅನ್ನಭಾಗ್ಯದ ವಿಚಾರದಲ್ಲಿ ಹೇಳ್ತಾ ಇರುವಂಥ ವಿಚಾರ ನನಗೊಂದು ಉತ್ತರ ಕೊಡಿ ಮಾನ್ಯ ಮುಖ್ಯಮಂತ್ರಿಗಳು. ನಿಮ್ಗೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಇದೆಯಲ್ಲೋ ನನಗೆ ಗೊತ್ತಿಲ್ಲ. ನೀವು ಉದ್ದೇಶ ನಿಮ್ದು ಕರೆಕ್ಟ್ ಆಗಿದೆ, ಯಾರು ಹಸಿವಿನಿಂದ ಇರಬಾರ್ದು ಅಂತ ಹೇಳಿ, ಕರೆಕ್ಟ್, ಹಾಗೆ ಇರಬೇಕದು, ಯಾರು ಹಸಿವಿನಿಂದ ಮಲಗಬಾರ್ದು. ಆದರೆ ನಾನು ಕೇಳೋದು, ಹುಟ್ಟಿರುವಂಥ ಮಗುಗೆ ನೀವು ರೇಷನ್ ಕಾರ್ಡಲ್ಲಿ ಹಾಕಿದ ನಂತರ ಹೆಸರನ್ನು 1 ವರ್ಷದ ಮಗುಗೆ ನೀವು ಅದೇ 10 kg ಎಲ್ಲ ಕೊಡ್ತೀರಲ್ಲ, 5 kg 10 kg, ಅದು 1 ವರ್ಷದ ಮಗು 5 kg 10 kg ತಿನ್ನುತ್ತಾ? ಮುಟ್ಟೋರಿಗೆ ಮುಟ್ಟಬೇಕಾಗಿತ್ತು. ಅದನ್ನು ಯಾರ್ಯಾರು ಹೇಗೆ ಬಳಕೆ ಮಾಡ್ಕೊಳ್ತಾರೆ ಅನ್ನೋದನ್ನು ಕನಿಷ್ಠ ಒಂದು ರೀತಿಯಾಗಿ ಅದನ್ನು ಸರಿ ಮಾಡಿ ಕೊಡೋದಾಗಿದ್ದಿದ್ರೆ ಸರಿಯಾಗಿ ಮುಟ್ತಾ ಇತ್ತು, ಎಲ್ಲರೂ ಹೊಟ್ಟೆ ತುಂಬ ತಿಂದಿರ್ತಾ ಇದ್ರು. ಆ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳಿ ಮಾನ್ಯ ಮುಖ್ಯಮಂತ್ರಿಗಳೇ.